ಕ್ಯಾಮೇನಹಳ್ಳಿ ಆಂಜನೇಯ ದನಗಳ ಜಾತ್ರೆ, ಕೊರಟಗೆರೆ ತಾಲ್ಲೂಕು. ಎಆರ್ ನ್ಯೂಸ್ ಚಾನೆಲ್ನ ವಿಶೇಷ ವರದಿ. ಸಂಕ್ರಾಂತಿ ಹಬ್ಬದ ಸಂಭ್ರಮ ಮುಗಿಯುತ್ತಿದ್ದಂತೆಯೇ ಅದರ ಮರುದಿನದಿಂದ ಆರಂಭವಾಗಿ ಜನವರಿ ತಿಂಗಳೆಲ್ಲ ನಡೆಯುವ ಕೊರಟಗೆರೆ ತಾಲ್ಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ದನಗಳ ಜಾತ್ರೆ ಇದು ಕೇವಲ ಜಾತ್ರೆಯಲ್ಲ, ಇದು ರೈತರ ಬದುಕಿನ ಹಬ್ಬ. ಇದು ಕೃಷಿ ಸಂಸ್ಕೃತಿಯ ಉಸಿರು. ಇದು ನಮ್ಮ ನೆಲದ ಜೀವಂತ ಪರಂಪರೆ. ಯಾವೂರಿಂದ ಹಸ ಕರ್ತಿದ್ರು? ಹಸಗಳು ಯಾವೂರಿಂದ ಬರ್ತಾ ಇದ್ದಾರೆ? ಬಜ್ನಳ್ಳಿಯಿಂದ ಬರ್ತಾ ಇರೋದು. ಬಜ್ನಳ್ಳಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಜಾತ್ರೆಗೆ ಭರ್ಜರಿ ಸಂತೆ ಸೇರಿದ್ದು ಹಳ್ಳಿಗಳಿಂದ ಬಂದ ರೈತರು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರಿಂದ ಜಾತ್ರೆ ತುಂಬೆಲ್ಲ ಅಪಾರ ಸಂಭ್ರಮ ಕಂಡು ಬಂದಿದೆ. ಬೆಳಗ್ಗಿನ ಜಾವದಿಂದಲೇ ಕ್ಯಾಮೇನಹಳ್ಳಿಯ ದಾರಿಗಳೆಲ್ಲ ರಾಸುಗಳ ಹೆಜ್ಜೆಯ ನಾದದಿಂದ ತುಂಬಿವೆ. ಅಲಂಕೃತಗೊಂಡ ಹಳ್ಳಿಕಾರ್ ತಳಿ ಎತ್ತುಗಳು, ಘಂಟೆಗಳ ಸದ್ದು, ಬಣ್ಣ ಬಣ್ಣದ ಹೂವಿನ ಹಾರಗಳು ಮೆರವಣಿಗೆಯಲ್ಲಿ ಜಾತ್ರೆ ಪ್ರವೇಶಿಸುತ್ತಿದ್ದಂತೆ ನೋಡುಗರ ಮನಸ್ಸು ಮುದಗೊಳ್ಳುತ್ತದೆ. ನಾವು ಕ್ಯಾಮೇನಹಳ್ಳಿ ಜಾತ್ರೆಗೆ ಹೋಗ್ತಾ ಇದ್ದೇವೆ. ಜಾತ್ರೆಯಲ್ಲಿ ದನಕರ ವ್ಯಾಪಾರ ಮಾಡಿಕೊಂಡು ಒಂದು ದನ ಒಂದಾರ್ನಲ್ಲಿ ನಿಂತಿದೆ. ಈ ದನಿನ ವ್ಯಾಪಾರ ಈಗ 60ರಿಂದ 70 ಮಾಡ್ತಾ ಇದೆ. ದನಿನ ವ್ಯಾಪಾರ ಆ ಥರ ವ್ಯವಹಾರ ಮಾಡ್ಕೊಂಡು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ರಾಜ್ಯದ ಬಳ್ಳಾರಿ, ದಾವಣಗೆರೆ, ರಾಯಚೂರು, ವಿಜಯಪುರ, ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಹಾಗೆ ಆಂಧ್ರಪ್ರದೇಶ, ತಮಿಳುನಾಡಿನಿಂದಲೂ ಉತ್ತಮ ತಳಿ ರಾಸುಗಳ ಖರೀದಿಗೆ ರೈತರು ಕ್ಯಾಮೇನಹಳ್ಳಿಯತ್ತ ಹರಿದು ಬಂದಿದ್ದಾರೆ. 25,000 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗಿನ ಮೌಲ್ಯದ ರಾಸುಗಳು ಜಾತ್ರೆಯಲ್ಲಿ ಲಭ್ಯವಿದ್ದು, ವಿಶೇಷವಾಗಿ ಹಳ್ಳಿಕಾರ್ ತಳಿ ಜೋಡೆತ್ತುಗಳಿಗೆ 80,000 ರೂಪಾಯಿಯಿಂದ 10 ಲಕ್ಷ ರೂಪಾಯಿವರೆಗೆ ಬೆಲೆ ನಿಗದಿಯಾಗಿದೆ. ಬಲಿಷ್ಠ ಮೈಕಟ್ಟು, ವ್ಯವಸಾಯಕ್ಕೆ ಸೂಕ್ತ ಗುಣಮಟ್ಟದ ರಾಸುಗಳಿಗಾಗಿ ರೈತರು ಹಿಂಜರಿಯದೆ ಮುಂದಾಗುತ್ತಿದ್ದಾರೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಳವನ್ನಹಳ್ಳಿ ಹೋಬಳಿ ಕ್ಯಾಮೇನಹಳ್ಳಿ ಗ್ರಾಮ. ಇದು ಪುರಾಣ ಪ್ರಸಿದ್ಧವಾದ ಕಮನೀಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ಸಂವತ್ಸರದ ಜನವರಿ ಮತ್ತು ಫೆಬ್ರವರಿಯಲ್ಲಿ ಇಲ್ಲಿ ದನಗಳ ಜಾತ್ರೆ ಹಾಗೂ ಬ್ರಹ್ಮರಥೋತ್ಸವ, ರಥಸಪ್ತಮಿಯಂದು ಬ್ರಹ್ಮರಥೋತ್ಸವ ಆಗ್ತದೆ. ಅದೇ ರೀತಿಯಾಗಿ ಇಂದು ಸಂಕ್ರಾಂತಿಯ ನಂತರದಲ್ಲಿ ಈ ದಿನದಂದು ದನಗಳ ಜಾತ್ರೆ ಬಹಳ ವಿಜೃಂಭಣೆಯಿಂದ ಸೇರಿದೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಆಂಜನೇಯ ಅಂತಂದ್ರೆ ಎಲ್ಲ ಕಡೆ ದಕ್ಷಿಣಕ್ಕೆ ದೇಹ ಮುಖ ಮಾತ್ರ ಪೂರ್ವಕ್ಕಿರುತ್ತೆ. ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ಇಲ್ಲಿ ವಿಶೇಷ. ಯಾಕೆಂತಂದ್ರೆ ಹನುಮ, ಭೀಮ ಮತ್ವ 3 ಅವತಾರದಿಂದ ಇಲ್ಲಿ ಕೂಡಿರ್ತಕ್ಕಂತಹ ಒಂದು ಆಂಜನೇಯ ಸ್ವಾಮಿ. ಆದ್ರಿಂದ ವಿಶೇಷವಾಗಿ ಇದು ದ್ವಾಪರಯುಗದ ಅಂತ್ಯದಲ್ಲಿ ಜನಮೇಜರಾಜರು ಅಂದ್ರೆ ಅಭಿಮನ್ಯು ಮೊಮ್ಮಗ ಜನಮೇಜರಾಜರು ಈ ಕ್ಷೇತ್ರಕ್ಕೆ ಬಂದಾಗ ಆಗ ಇಲ್ಲಿ ವಾಯುದೇವರು ಅಂತ 3 ಅವತಾರದಲ್ಲಿ ಕಂಡು 5,000 ವರ್ಷದ ಹಿಂದೆ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡತಕ್ಕಂತಹ ವಿಶೇಷವಾದ ಒಂದು ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಇವತ್ತು ಸಂಕ್ರಾಂತಿಯ ನಂತರದಲ್ಲಿ ದನಗಳ ಜಾತ್ರೆ ಹಾಗೂ ಮಾಘ ಮಾಸದ ರಥಸಪ್ತಮಿ ಅಂದ್ರೆ ಈ ವರ್ಷದ ಜನವರಿ 25ನೇ ತಾರೀಕು ಭಾನುವಾರದಂದು ಸ್ವಾಮಿ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಆ ಬ್ರಹ್ಮರಥೋತ್ಸವಕ್ಕೆ ಎಲ್ಲರೂ ಬಂದು ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಒಳ್ಳೆಯದಾಗಲಿ. ಕ್ಯಾಮೇನಹಳ್ಳಿ ಆಂಜನೇಯ ದನಗಳ ಜಾತ್ರೆ ರೈತರ ನಂಬಿಕೆ, ವ್ಯವಸಾಯದ ಶ್ರದ್ಧೆ, ಪರಂಪರೆಯ ಹೆಮ್ಮೆ ಎಲ್ಲವೂ ಒಂದಾಗಿ ಈ ಜಾತ್ರೆಯನ್ನು ಇನ್ನೂ ಜೀವಂತವಾಗಿಟ್ಟಿವೆ.
ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಜನ, ಹೆಚ್ಚು ರಾಸುಗಳು, ಹೆಚ್ಚು ವ್ಯಾಪಾರ, ಹೆಚ್ಚು ಸಂಭ್ರಮ. ಕ್ಯಾಮೇನಹಳ್ಳಿ ಆಂಜನೇಯ ದನಗಳ ಜಾತ್ರೆ ಗ್ರಾಮೀಣ ಬದುಕಿನ ಶಕ್ತಿಯನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಿದೆ. ಇದೇ ವೇಳೆಯಲ್ಲಿ ರೈತರು ಸರ್ಕಾರಕ್ಕೆ ಬೇಡಿಕೆ ಇಟ್ಟರು. ಇದು ಎತ್ತುಗಳು ಅಂತಂತಂದ್ರೆ ಇದು ಜಾಸ್ತಿ ಇರುತ್ತೆ, ಜೈಮೇನು ಇರ್ತದೆ, ತಿರ್ಗಾ ಒಂದು ಖುಷಿ ಇರ್ತದೆ. ಅವ್ನು ಖುಷಿ ಇರ್ಬೇಕಾದ್ರೆ ಅವನಿಗೆ ಈ ಸರ್ಕಾರದಿಂದ ಏನನ್ನ ಅವರು ಈಗೆಲ್ಲ ಬೂಸದ್ದು ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ, ಇಂಡಿ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ, ಫೀಲ್ಡಿನ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ. ಆದರೆ ದೇಶ ಸಾಕಾಗಲ್ಲ ಅಂತೇಳಿ ಅದರಿಂದ ಲಾಭ ಇಲ್ಲ ಅಂತ ಬಿಟ್ಬಿಟ್ಟವ್ರೆ. ಅದ್ರಾಗ ಒಂದು 10% ಸರ್ಕಾರದಿಂದ ಸವಲತ್ತು ಕೊಟ್ಟರೆ ಎಲ್ಲ ಸಾಕೋಕ್ಕೆ ಹಳ್ಳಿ ಕಾರ್ದನೂ ಎತ್ತುಗಳನ್ನ ಸಾಕೋಕ್ಕೆ ಜನಗಳು ಮುಂದಕ್ಕೆ ಬರ್ತಾರೆ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟು. ಹಸಿನ ಹಾಲಿನಲ್ಲಿ 30 ರೂಪಾಯಿ 31 ರೂಪಾಯಿ ಬರುತ್ತೆ. ನಾಟಿ ಹಸಿನ ಹಾಲಿನಲ್ಲಿ ಸ್ವಲ್ಪ ಒಂದು 100 ರೂಪಾಯಿ ಆದರೂ ಮಾಡಿದರೆ ಜನಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಜನ ಉಪಯೋಗ ಮಾಡಬೇಕು, ಸರ್ಕಾರ ಒಟ್ಟ ಅದನ್ನು ಮುಂದಕ್ಕೆ ತರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಹುಲ್ಲನ್ನ ಕಮ್ಮಿ ಮಾಡಿ ನಾಟಿ ಹಸುಗಳನ್ನ ಜಾಸ್ತಿ ಮಾಡಬೇಕು. ನಾಟಿ ಹಸಿನ ಹಾಲು ರೇಟು ಜಾಸ್ತಿ ಮಾಡಿದರೆ ಈ ಸೀಮೆ ಹಸ ಕಮ್ಮಿ ಆಗ್ತವೆ. ನಾಟಿ ಹಸುಗಳು ಜನಗಳಿಗೆ ಎಲ್ಲಕ್ಕೂ ಅನುಕೂಲ, ಗೇಮಿಗೂ ಅನುಕೂಲ, ಗಂಜು ಸಗಣಿ ಎಲ್ಲಕ್ಕೂ ಒಳ್ಳೆ ಇದು. ಅದು ಸರ್ಕಾರಕ್ಕೆ ಬೇಡಿಕೆ ಇಟ್ಟ ರೈತರ ಮಾತುಗಳಿವೆ. AR ನ್ಯೂಸ್ ಚಾನೆಲ್, ಜನರ ಸಮಸ್ಯೆಗೆ ಧ್ವನಿ, ಸತ್ಯ ಸುದ್ದಿಗೆ ನಮ್ಮ ಬದ್ಧತೆ. ಇದು AR ನ್ಯೂಸ್ ಚಾನೆಲ್. ಆಕ್ಷನ್ ಅಂಡ್ ರಿಯಾಕ್ಷನ್ ವದಂತಿಯಲ್ಲ, ವಾಸ್ತವ.